Enough, mister. You can leave now. 1 second. ಒಂದು ಲೇಡಿ ಬಂದು ರಿಸೆಪ್ಷನ್ ಹೆಸರು ಹೇಳ್ತಾಳೆ, ಅವಳನ್ನ ಡೈರೆಕ್ಟ್ ನನ್ನ ರೂಮ್ ಕಳಿಸು. ಇನ್ನು ಪುಣ್ಯ ಅವ್ರು ಬರ್ತಾರೆ ಅಂತ ಭ್ರಮೇಲಿದ್ಯಾ ಬ್ರದರ್? ಅವ್ರು ಬರೋದಿಲ್ಲ, ನಾನು ಹೊಡ್ತೀನಿ. ಪ್ರಕಾಶ್, ಯು ಕಾಂಟ್ ಗೋ. ಪುಣ್ಯ ಬರ್ತಾಳೆ, ವೆಯ್ಟ್ ಮಾಡು. ಆಕಾಶಣ್ಣ, ಏನಿದೆಲ್ಲ? ಪ್ರಕಾಶ್ ಹೇಳಿದಲ್ಲ ನಿಜನಾ? ವೆಲ್ಕಮ್ ಮೇಘನಾ. ವಿಷಯ ನಿಂಗೂ ಮುಟ್ಟಿದೆ. ಪ್ರಕಾಶ್, ಮೇಘನನ್ನ ಕರೆದು ಒಳ್ಳೆ ಕೆಲಸ ಮಾಡಿದೆ. ಅಣ್ಣ, ನೀವ್ ಈ ರೀತಿ ನಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಜಸ್ಟ್ ಚಿಲ್. ನೀನು ಪ್ರಕಾಶ್ ಥರ ಮಾತಾಡ್ತಿದ್ಯಲ್ಲ, ನಾನು ಕರೆಕ್ಟಾಗಿರೋ ಕೆಲಸನೇ ಮಾಡ್ತಾ ಇದ್ದೀನಿ. ನಿನ್ನ ಫ್ರೆಂಡ್ ಅಹಂಕಾರ ಮಾಯಾ ಆಗೋ ನೋಡೋ ಚಾನ್ಸ್ ಸಿಕ್ಕಿದೆ. ಕಮ್ ಸಿಟ್ ಡೌನ್. ಅಣ್ಣ, ನಾನು ಇಲ್ಲಿ ಕುತ್ಕೊಳ್ಳೋಕೆ ಬಂದಿಲ್ಲ. ಏನಾದರೂ ಅನಾಹುತ ಆಗೋದ್ರೊಳಗಡೆ ಅದನ್ನು ತಪ್ಸಕ್ಕೆ ಬಂದಿರೋದು. ಪ್ಲೀಸ್ ಅಣ್ಣ, ಮೊದಲು ನೀವು ಇದನ್ನೆಲ್ಲ ನಿಲ್ಲಿಸಿ. ಹೂ ಟೋಲ್ಡ್ ಯು? ಪುಣ್ಯ ಬಂದೇ ಬರ್ತಾಳೆ. ಶಿ ವಿಲ್ ಕಮ್. ಇವನ್ ಬದಲಾಗೋದಿಲ್ಲ. ನಡಿ ಮೇಘನಾ, ನಾವು ಹೋಗೋಣ. ನೋ ನೋ ನೋ, ನೀವು ಹೋಗೋಗಿಲ್ಲ. ಇನ್ 1 hour ಪುಣ್ಯ ಬರ್ದೇ ಇದ್ರೆ ನೀವು ಹೇಳಿದ್ರೆ ಸರಿ ಅಂತ ನಾನು ಒಪ್ಕೊಂತೀನಿ. ಐ ಆಮ್ ರೆಡಿ ಟು ಡೂ ವಾಟ್ ಎವರ್ ಯು ಸೇ. ಬಟ್ ಅವಳು ಬಂದ್ರೆ ಐ ಆಮ್ ದ ವಿನರ್. ನನ್ನ ಪುಣ್ಯ ಬಗ್ಗೆ ಹೇಳಿದ್ದು ಸರಿ ಅಂತ ನೀವು ಒಪ್ಕೋಬೇಕು. ಗೇಮ್ ಇವಾಗ ಶುರು ಆಗಿದೆ ಮೇಘನಾ. ಪುಣ್ಯ ನನ್ನ ಟ್ರ್ಯಾಪಲ್ಲಿ ಸಿಕ್ಕಾಕೊಂತಾಳೆ. ನೋಡ್ತಾ ಇರು. ಏನು ಗೇಮ್ ಟ್ರ್ಯಾಪಾ? ಅಣ್ಣ, ಏನಾಗಿದೆ ನಿಮ್ಗೆ? ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟ ಆಡ್ತಾರಾ? ದಯವಿಟ್ಟು ಅಣ್ಣ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಪ್ಲೀಸ್. ಓ ಮೇಘನಾ, ಆಟ ಈಗ ಶುರು ಆಗಿದೆ, ನಿಲ್ಸೋ ಮಾತೇ ಇಲ್ಲ. ನೀವೀಗ ಹೋದ್ರೆ ಪುಣ್ಯ ಎಂತೋಳು ಅಂತ ನೋಡೋ ಆಪರ್ಚುನಿಟಿ ಮಿಸ್ ಮಾಡ್ಕೊಂತೀರಾ. ಸೊ ಪ್ಲೀಸ್ ಸ್ಟೇ. ಪೂರ್ತಿ ಏನ್ ಮಾಡ್ತಿದ್ಯಾ? ಬಾ. ಏನದು? ವಾಟ್ಸ್ ಗೋಯಿಂಗ್ ಆನ್ ಸ್ಫೂರ್ತಿ? ಏನು ಗೊತ್ತಿಲ್ಲ, ಬಟ್ ಸಮಥಿಂಗ್ ಬಿಗ್. ವಿಕಾಸ್ ಈ ರಾತ್ರಿಲಿ ಎಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದಾಳ ಅವಳು?
ಮನೆಯವ್ರು ಯಾರು ನಿದ್ದೆ ಮಾಡದೆ ಅಳ್ತಾ ಕೂತಿದ್ದಾರೆ. ಇಲ್ಲಿ ಇವಳು ಹೇಗೆ ರೆಡಿ ಆಗ್ತಿದ್ದಾಳೆ ನೋಡಿದ್ಯಾ? ಇಷ್ಟು ರಾತ್ರಿಲಿ ಎಲ್ಲೋಗ್ತಿದ್ದಾಳೆ? ಹೀರೋ, ನಾನು ಕೇಳ್ಕೊಂಬರ್ತೀನಿ. ನೀನು ಕೇಳಿದ್ರೆ ಹೇಳ್ಬಿಡ್ತಾಳೆ ಅನ್ಕೊಂಡಿದ್ಯಾ? ಯು ಆರ್ ಟು ಇನ್ನೋಸೆಂಟ್ ವಿಕಾಸ್. ಏನು ಬೇಡ, ಅವಳು ಹೊರಡ್ಲಿ, ಅವಳನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಸತ್ಯ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ವಾಟ್? ನೋ, ಫಾಲೋ ಮಾಡೋದೆಲ್ಲ ಬೇಡ. ಅದ್ರ ಬದಲು ಜೋರಾಗಿ ಕೇಳಿದ್ರಾಯ್ತು. ನಾನು ಕೇಳ್ತೀನಿ. ನೋ ವೇ. ಅವಳು ಏನು ಪ್ಲಾನ್ ಮಾಡಿದಾಳೋ ಅದನ್ನ ಕ್ಯಾನ್ಸಲ್ ಮಾಡ್ತಾಳೆ ಅಷ್ಟೇ. ಸತ್ಯ ಏನು ಅಂತ ತಿಳ್ಕೊಳ್ಳೋ ಚಾನ್ಸ್ ಮಿಸ್ ಆಗುತ್ತೆ. ನೀನು ಸುಮ್ಮನೆ ನನ್ನ ಜೊತೆ ಬಾ, ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಅಕ್ಕ, ಅಕ್ಕ, ಯಾವ ಕಡೆನಾದ್ರೂ ಹೊರಟಿದ್ಯಾ? ಹಾಸನ, ಈ ಮನೆ ಉಳಿಸ್ಕೊಳ್ಳೋದಕ್ಕೆ ಕೊನೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಹೋಗಿ ಬೇಗ ಬಂದ್ಬಿಡ್ತೀನಿ. ರಾತ್ರಿ ಆಯ್ತಲ್ಲಕ್ಕ, ನಾನು ಜೊತೆಗೆ ಬರ್ಲಾ? ಬೇಡ ಸಹನಾ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ದೆ ಅಲ್ಲ, ನಾನು ಬರ್ತೀನಿ. ವಿಕಾಸ್, ಬಾ ಹೋಗೋಣ. ಅಕ್ಕ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೋಡ್ಲೇಬೇಕು. ಬಾ. ಐ ಡೋಂಟ್ ಹ್ಯಾವ್ ಅ ಗುಡ್ ಫೀಲಿಂಗ್ ಅಬೌಟ್ ದಿಸ್ ಪೂರ್ತಿ. ಲೆಟ್ಸ್ ಗೋ ಬ್ಯಾಕ್. ಯಾಕೆ ವಿಕಾಸ್? ಅಕ್ಕನ ಬಗ್ಗೆ ಏನಾದರೂ ಬೇಡದೇ ಇರೋ ವಿಷಯ ಗೊತ್ತಾದ್ರೆ ನಿಂಗೆ ಭಯ ಆಗುತ್ತೆ ಅಂತನಾ? ಏನಾಗಲ್ಲ, ಬಾ ವಿಕಾಸ್. ಕೇಸಲ್ಲಿ ನಾವು ಸೋತೋದ್ವಿ ಅಜ್ಜಿ. ಇನ್ನು ಮುಂದೆ ಈ ಮನೆ ನಮ್ದಲ್ಲ. ಆಸ್ತಿ ಅಂತಸ್ತು ಇರ್ಲಿ, ಇರೋದಕ್ಕೊಂದು ಮನೇನೂ ಇಲ್ಲದೆ ಇರೋ ಹಾಗಾಯ್ತು. ಅಯ್ಯೋ, ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಇಷ್ಟು ದಿನ ಮನೆ ಡಿಸಿಷನ್ಸ್ ಎಲ್ಲ ಅಕ್ಕನೇ ತಗೊಂಡಿದ್ದಾಳೆ. ಈಗ ಏನ್ ಮಾಡ್ಬೇಕು ಅಂತನೂ ಅಕ್ಕನೇ ಹೇಳ್ತಾಳೆ. ಹೇಳಕ್ಕ, ಎಲ್ಲಿಗೆ ಹೋಗೋಣ? ಈಗಲಾದ್ರೂ ಒಪ್ಕೋತ್ಯಾ? ಅಕ್ಕ ಆಕಾಶ್ ಜೊತೆ ಡೀಲ್ ಮಾಡ್ಕೊಂಡಿದ್ದಾಳೆ ವಿಕಾಸ್. ಮಿಸ್ಟರ್ ಆಕಾಶ್ ಸೂರ್ಯವಂಶಿ ಹೋಟೆಲ್, ರೂಮ್ ನಂಬರ್ 144. ಇವತ್ತು ರಾತ್ರಿ ನೀನು ಅಲ್ಲಿಗೆ ಬರಬೇಕು. ಪ್ರಕಾಶ್, ನಾವಿನ್ನೂ ಇಲ್ಲಿ ಏನು ಮಾಡ್ತಿದ್ದೀವಿ? ನಾವು ಹೋಗೋಣ ಬನ್ನಿ. ಪುಣ್ಯ ಇಲ್ಲಿಗೆ ಬರೋದಿಲ್ಲ. ಅದು ನನಗೂ ಗೊತ್ತು ಮೇಘ್ನಾ.
ಆದರೆ ಇವನಿಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾನಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಪ್ರಕಾಶ್, ಅಣ್ಣನ ಮಾತು ಕೇಳಿ ನಾವಿಲ್ಲೇ ಇದ್ರೆ ಪುಣ್ಯ ಮೇಲೆ ಅನುಮಾನ ಪಟ್ಟಾಗಲ್ವಾ? ತಪ್ಪಲ್ವಾ? ತಪ್ಪೇ ಮೇಘನಾ. ಇಲ್ಲಿ ನಡೀತಿರೋದು ಯಾವುದೂ ಸರಿ ಇಲ್ಲ. ಗೊತ್ತಿದ್ದು ಇವನ್ ಜೊತೆ ನಾವು ಸೇರ್ಕೊಂಡು ತಪ್ಪು ಮಾಡ್ತಾ ಇದ್ದೀವಿ. ಆದರೆ ಯೋಚನೆ ಮಾಡು, ನಾವಿಲ್ಲಿದ್ದು ಪುಣ್ಯ ಬರಲಿಲ್ಲ ಅಂದರೆ ಇವನ ಅಹಂಕಾರ ಕಮ್ಮಿ ಆಗುತ್ತೆ. ಅವಾಗ ನಾವು ಇವನ ಹತ್ರ ಸ್ಟ್ರಾಂಗ್ ಆಗಿ ಮಾತಾಡ್ಬೋದು. ಆದರೂ ಪುಣ್ಯನಿಗೆ ಇನ್ನೂ ಏನೇನು ತೊಂದರೆ ಕೊಡ್ತಾರೋ ಅಣ್ಣ. ಈ ಲೆವೆಲ್ಗೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಲ್ಲ ಮೇಘನಾ, ಆಕಾಶ್ಗೆ ಪುಣ್ಯ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಇದೆ. ಎದುರುಗಡೆ ಮಾತ್ರ ಹಿಂಗೆ ಆಡ್ತಾನಷ್ಟೇ. ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಇವನಿಗೆ. ಅವತ್ತು ಪುಣ್ಯನ್ ಕಾಪಾಡೋದಕ್ಕೆ ರೋಡಲ್ಲಿ ಇವನೇ ಅಲ್ವಾ. ಅವಳಿಗೆ ಕೆಟ್ಟದ್ದು ಮಾಡ್ತಿದ್ದೇನೆ ಅಂತ ಗೊತ್ತಿದ್ರು ಕೊನೆಗೆಲ್ಲ ಒಳ್ಳೇದೇ ಆಗುತ್ತೆ. ನೋಡ್ತಿರು. ಅಟ್ಲೀಸ್ಟ್ ಐ ಹೋಪ್ ಸೊ. ಏನು ಒಳ್ಳೇದಾಗುತ್ತೋ ಏನೋ. ಇಷ್ಟು ರಾತ್ರಿಲಿ ಹೋಟೆಲ್ಗೆ ಬಾ ಅಂತ ಕರೆದಿದಾರಲ್ಲ, ಇಷ್ಟು ಸಾಕು ಅವಳ ಮನ್ಸಿಗೆ ನೋವಾಗೋದಿಕ್ಕೆ. ಪ್ರಕಾಶ್, ನಾನು ಅವಳಿಗೆ ಹೇಗೆ ಮುಖ ತೋರಿಸ್ಲಿ? ಆಕಾಶು ನನಗೆ ಅಣ್ಣನ ಥರ ನನಗೆ ಬೇಜಾರಾಗೋ ರೀತಿ ನಡ್ಕೊಳ್ಳಲ್ಲ ಅಂತ ಹೇಳಿದ್ದೆ. ಆದರೆ ಇವಾಗ ನನಗೆ ನನ್ನ ಬಗ್ಗೆನೇ ಶೇಮ್ ಆಗ್ತಿದೆ. ಸದ್ಯ ದುಡ್ಡು ಮನೇಲಿ ಇಟ್ಕೊಂಡು ಒದ್ದಾಡೋದಕ್ಕಿಂತ ಈ ನೆಕ್ಲೆಸ್ ತಗೊಂಡಿದ್ದು ಒಳ್ಳೇದೇ ಆಯಿತು. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಕಿಟ್ಟಿ ಪಾರ್ಟಿಗೆ ಇದನ್ನೇ ಹಾಕೊಂಡು ಹೋಗಬೇಕು. ಆದರೆ ಇದನ್ನು ಯಾರಿಗೂ ಕಾಣದೇ ಇರೋ ಹಾಗೆ ಜೋಪಾನವಾಗಿಡಬೇಕು. ನೋಡಿದ್ರೆ ಸುಮ್ಮನೆ 1000 ಪ್ರಶ್ನೆ ಕೇಳ್ತಾರೆ. ಸಿಕ್ಕಾಕೊಂಡ್ರಂತೂ ದುಡ್ಡು ಇಲ್ಲ, ನೆಕ್ಲೆಸ್ಸು ಇಲ್ಲ.
ಯು ಕ್ಯಾನ್ ವಿಟ್ನೆಸ್ ದ ಬೆಸ್ಟ್ ಡ್ರಾಮಾ ನಾವು. ನೀವಿಬ್ರು ಸ್ವಲ್ಪ ಒಳಗಿರಿ. ಮೇಘನಾ ಬಾ. ನೀವು ಹೇಳ್ದಾಗೆ ಬಂದಿದ್ದೀನಿ ಎಸ್ ವಿ. ತುಂಬ ಯೋಚನೆ ಮಾಡಿದ ಮೇಲೆ ಇದೇ ನಿರ್ಧಾರ ಸರಿ ಅನಿಸ್ತು. ನಿಮ್ಗೀಗ ಸಂತೋಷ ಆಗ್ತಾ ಇದೆ ಅಲ್ವಾ? ಬರಲ್ಲ ಅಂದೋಳು ಬಂದ್ಬಿಟ್ಲು, ನಾನೇ ಗೆದ್ದೆ ಅಂತ ಒಳೊಳಗೆ ಸಂತೋಷ ಆಗ್ತಾ ಇದೆ ಅಲ್ವಾ? ಅದು ಮೊದಲೇ ಗೊತ್ತಿರೋ ವಿಷಯ. ನೀನು ಬರ್ತೀಯಾ ಅಂತ. ನೀನು ಈಗೂ ಔಟ್ ಆಯ್ತಲ್ಲ. ಹೌ ಆರ್ ಯು ಫೀಲಿಂಗ್? ನಾನು ಅದನ್ನು ಈಗೋ ಅಂತ ಅನ್ಕೊಳ್ಳಲ್ಲ ಎಸ್ ವಿ. ಸೆಲ್ಫ್ ರೆಸ್ಪೆಕ್ಟ್ ಅಂತ ಅನ್ಕೊತೀನಿ. ನಮ್ಮ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಪರಿಸ್ಥಿತಿನೇ ಹೀಗೆ. ಏನೇನೋ ಕನಸು ಕಾಣ್ತೀವಿ, ಆದರೆ ವಾಸ್ತವ ನಮ್ಮ ಮುಂದೆ ನಿಂತು ನಗ್ತಾ ಇರುತ್ತೆ. ಕೆಲವೊಂದು ಸಾರಿ ಇಷ್ಟ ಇರೋದನ್ನು ಮರೆತು ಕೆಲಸ ಮಾಡಬೇಕಾಗತ್ತೆ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಬಂದಿರೋ ಕೆಲಸನ ಮುಗಿಸಿ ಬೇಗ ಹೊರಡಬೇಕು. ಪ್ರಕಾಶ್, ಏನಿದಲ್ಲ ನೋಡಿ, ಇನ್ನು ಸುಮ್ಮನಿರೋದಕ್ಕೆ ನನ್ನಿಂದ ಆಗೋದಿಲ್ಲ. ಏನೂ ಆಗೋದಿಲ್ಲ. ನಿನ್ನ ಆಟಿಟ್ಯೂಡು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಮುಖವಾಡ ಅಂದ್ರೆ ನಿನ್ನ ಆಟಿಟ್ಯೂಡು, ಸೆಲ್ಫ್ ರೆಸ್ಪೆಕ್ಟ್ಗೆ ಎಕ್ಸ್ಪೈರಿ ಡೇಟ್ ಇದೆ ಅನ್ನೋಂಗಾಯ್ತು. ಗುಡ್, ವೆರಿ ಗುಡ್. ಲೆಟ್ಸ್ ಸಿ ನೀನು ಎಷ್ಟು ದೂರ ಹೋಗ್ತೀಯ ಅಂತ. ಇವಾಗ ತಾನೇ ಶುರುವಾಗಿದೆ. ಇನ್ನೂ ಏನಾದರೂ ಡ್ರಾಮಾ ಬಾಕಿ ಇದೆಯಾ? ಲೈಕ್ ನಾನಿಲ್ಲಿ ಬರಬಾರ್ದಾಗಿತ್ತು, ನಾನು ಇಲ್ಲಿಂದ ಹೋಗಬೇಕು, ನಾನು ತಪ್ಪು ಮಾಡಿದೆ, ಎಸೆಕ್ಟ್ರಾ ಎಸೆಕ್ಟ್ರಾ. ಇಲ್ಲ, ನಿಮಗೆ ನಿಮ್ಮ ಅಹಂಕಾರ ಗೆಲ್ಲಬೇಕಿತ್ತು, ನನಗೆ ನನ್ನ ಕೆಲಸ ಆಗಬೇಕಿತ್ತು. ಸಾಕಷ್ಟು ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದವಳು ನಾನು. ಬಂದಿರೋ ಕೆಲಸ ಮುಗಿಸ್ದೆ ಹೋಗಲ್ಲ. ಆ್ಯಂಡ್ ಡೋಂಟ್ ವರಿ, ಕೈ ಮುಗ್ದು ನನ್ನ ವಾಪಸ್ ಕಳಿಸಿ ಅಂತ ಹೇಳೋದು ಇಲ್ಲ. ಸ್ಟಾಪ್ ಇಟ್ ಪುಣ್ಯ. ನಾನು ಏನು ಅಂದ್ಕೊಂಡಿದ್ದೀನೋ ಅದು ಮಾಡಾಯ್ತು. ನಾನು ಸೋಲ್ತಾ ಇದ್ದೀನಿ ಅಲ್ವಾ? ಇದೇ ತಾನೇ ನಿಮಗೂ ಬೇಕಾಗಿದ್ದು. ಈಗಲಾದ್ರೂ ಒಪ್ಕೊಂತೀರಾ ಶೀಸ್ ಬೇಕಂತ?